ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಟುಡೇ ವ್ಲಾಗ್ ಸ್ಪೆಷಲ್ ಏನು ಅಂತ ಎಲ್ರಿಗೂ ಈಗಾಗಲೇ ಗೊತ್ತಿದೆ ಅಲ್ವಾ? ಇತ್ತೀಚೆಗೆ ತುಂಬಾ ಪ್ರಸಿದ್ಧಿನ ಪಡ್ಕೊಂಡಿರೋ ಚಾಮುಂಡೇಶ್ವರಿ ಟೆಂಪಲ್ ಇದಿರೋದು ಚನ್ನಪಟ್ಟಣದ ಹತ್ರ ಗೌಡಗೆರೆ ಅನ್ನೋ ಒಂದು ಹಳ್ಳಿಯಲ್ಲಿ. ಈ ಟೆಂಪಲ್ಗೆ ಹೋಗ್ತಾ ಇದ್ರೆ ಏನೋ ಒಂಥರ ಖುಷಿ ಆಗ್ತಾ ಇದೆ. ಬಿಕಾಸ್ ಅಂದರೆ ಸುತ್ತಮುತ್ತ ಎಲ್ಲನೂ ಫುಲ್ ಗ್ರೀನರಿ ಇದೆ, ನೋಡೋಕ್ಕೆ ಕಣ್ಣು ತುಂಬೋ ರೇಂಜಲ್ಲಿ. ನನಗಂತೂ ತುಂಬಾ ಇಷ್ಟ ಆಯಿತು. ಬೆಂಗಳೂರಿಂದ ಚನ್ನಪಟ್ಟಣ 60 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ನೀವೇನಾದರೂ ಬಸ್ಸಲ್ಲಿ ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಂಡ್ರೆ ಬೆಂಗಳೂರಿಂದ ಚನ್ನಪಟ್ಟಣಗೆ ಬಂದು ಅಲ್ಲಿಂದ ಮತ್ತೆ ಬಸ್ಗಳು ಸಿಗುತ್ತೆ ಈ ಹಳ್ಳಿಗೆ, ಗೌಡಗೆರೆಗೆ. ಹಾಗೆ ಆಟೋಸ್ ಕೂಡ ತುಂಬಾ ಸಿಗುತ್ತೆ. ನಾವು ಈ ಟೆಂಪಲ್ಗೆ ಅರ್ಲಿ ಮಾರ್ನಿಂಗೇ ಬಂದುಬಿಟ್ವಿ. ಟುಡೇ ನಾನು ಕೊಲೀಗ್ಸ್ ಜೊತೆ ಬಂದಿದ್ದೀನಿ ಈ ಟೆಂಪಲ್ಗೆ. ನಾವಿಲ್ಲಿ ವಿಸಿಟ್ ಮಾಡಿದ್ದು ಲಾಸ್ಟ್ ಸಂಡೇ. ಆಷಾಢ ಮಾಸ ಆಗಿರೋದ್ರಿಂದ ಫುಲ್ ಹೆವಿ ರಶ್ ಇದೆ. ಹಾಗೆ ಇಲ್ಲಿ ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆಗೆ ತುಂಬಾ ರಶ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ನಾವು ಬಂದಿರೋದು ಸಂಡೇ ಆಗಿದ್ದರೂ ಕೂಡ ಆಷಾಢ ಮಾಸ ಅಂತೇಳಿ ತುಂಬ ಜನನೇ ಬಂದಿದ್ದಾರೆ. ನಾವಿನ್ನೂ ಈಗ ಒಳಗಡೆ ಹೋಗ್ತಾ ಇದ್ದೀವಿ. ನೀವು ಯಾರಾದರೂ ಇಲ್ಲಿ ಬರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ವೀಕ್ ಡೇಸಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಇದು ದೇವಸ್ಥಾನದ ಹಿಂದಿನ ಭಾಗ. ನಾವಿನ್ನೂ ಕ್ಯೂವಲ್ಲೇ ಇದ್ದೀವಿ. ಒಂದು ರೇಂಜಲ್ಲಿದೆ ಇವತ್ತು ರಶ್ಶು. ಪ್ರಪಂಚದ ಅತಿ ದೊಡ್ಡ ಪಂಚಲೋಹದ ದೇವಿ ವಿಗ್ರಹ ಇಲ್ಲಿದೆ. ಸಿಂಹವನ್ನು ಬಿಟ್ಟು ಬರೀ ದೇವಿ ವಿಗ್ರಹನೇ 35,000 kg ಇದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ನೋಡೋಕ್ಕೆ. ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಹೋಗ್ತೀವಿ, ಬಟ್ ಇಷ್ಟೊಂದು ರೌಂಡ್ಗಳು ಹೊಡಿಬೇಕಂದ್ರೆ ಬೇಜಾರಾಗಿಬಿಡುತ್ತೆ ಹೋಗೋಕ್ಕೆ. ಫೈನಲಿ ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ. ದೇವಸ್ಥಾನದೊಳಗಡೆ ಫೋಟೋಸು ವೀಡಿಯೋಸು ಏನೂ ಅಲೋ ಇರಲಿಲ್ಲ ಇಲ್ಲಿ. ಅದರಿಂದ ನಾನು ಫೋಟೋಸ್ನ ವೀಡಿಯೋಸ್ನ ತೊಗೊಳಕ್ಕಾಗಿಲ್ಲ ದೇವ್ರದ್ದು. ದೇವಿ ವಿಗ್ರಹ ಮುಂದೆ ಇಲ್ಲಿ ಉಪ್ಪನ್ನ ಈ ಥರ ತುಂಬ ರಾಶಿನ ಹಾಕಿದ್ದಾರೆ. ಇದನ್ನು ಯಾಕೆ ಹಾಕ್ತಾರೆ ಅಂತ ಹೇಳಿದ್ರೆ ಉಪ್ಪು ಹೇಗೆ ಕರಗೋಗುತ್ತೋ ನಮ್ಮ ಕಷ್ಟಗಳು ಕೂಡ ಹಾಗೆ ಕರಗಲಿ ಅಂತ ಇಲ್ಲಿ ಈ ಥರ ಉಪ್ಪನ್ನ ಹಾಕ್ತಾರಂತೆ. ಹಾಗೆ ಆರತಿಗಳನ್ನ ಕೂಡ ಮಾಡ್ತಿದ್ದಾರೆ ಎಷ್ಟೊಂದು ಜನ. ಬಟ್ ಇಲ್ಲೂ ಕೂಡ ತುಂಬಾ ರಶ್ ಇರುತ್ತೆ. ಇಲ್ಲಿ ನಾವೇ ಪೂಜೆ ಮಾಡ್ಬೋದು ಡೈರೆಕ್ಟಾಗಿ. ದೇವಿ ವಿಗ್ರಹ ಇದೆ ಚಿಕ್ಕದೊಂದಿಲ್ಲಿ. ಈಗ ನಾವು ಕೂಡ ದೊಡ್ಡ ವಿಗ್ರಹದ ಹತ್ರ ಹೋಗ್ತಾ ಇದ್ದೀವಿ. ಹೆವಿ ರಶ್ ಇದೆ ನೋಡಿ. ಇಲ್ಲಿ ಬಂದು ಹರಕೆ ಮಾಡ್ಕೊಳ್ಳೋರು ತೆಂಗಿನಕಾಯಿನ ಕಟ್ತಾರೆ. 3 ವಾರ, 7 ವಾರ, 9 ವಾರ ಆ ಥರ ಅವ್ರಿಗೆ ಎಷ್ಟು ಇಷ್ಟ ಬಂದರೆ ಅಷ್ಟು ದಿನಗಳ ಕಾಲ ಬಂದು ಇಲ್ಲಿ ಹರಕೆ ಮಾಡಿಕೊಂಡು ತೆಂಗಿನಕಾಯಿನ ಕಟ್ತಾರೆ. ಅವ್ರು ಬೇಡ್ಕೊಂಡಿದ್ದು ನೆರವೇರುತ್ತೆ ಅನ್ನೋ ಒಂದು ನಂಬಿಕೆಗೆ ಈ ಥರ ಕಟ್ಬಿಟ್ಟು ಹೋಗ್ತಾರೆ. ಹಾಗೆ ಇಲ್ಲಿ ಮೆಟ್ಲು ಹತ್ತೋವಾಗ ಮತ್ತು ಇಳಿಯೋವಾಗ ಕೂಡ ಎರಡೂ ಕಡೆನೂ ಎಲ್ಲ ದೇವ್ರುಗಳನ್ನೂ ಇಟ್ಟಿದ್ದಾರೆ. ನೋಡೋಕ್ಕೆ ಅದೊಂಥರ ಚೆನ್ನಾಗಿ ಕಾಣಿಸ್ತಿದೆ. ಎಷ್ಟೊಂದು ತೆಂಗಿನಕಾಯಿಗಳನ್ನ ಕಟ್ಟಿದ್ದಾರೆ ನೋಡಿ. ಇಲ್ಲಿ ಬಿಳಿ ಬಟ್ಟೆಯಲ್ಲಿ ಕಟ್ತಾ ಇದ್ದಾರೆ ಎಲ್ಲನೂ. ತೆಂಗಿನಕಾಯಿಗಳ ರಾಶಿನೇ ಇಲ್ಲಿದೆ. ಎಲ್ಲ ತೆಂಗಿನಕಾಯಿಗಳು ಕೂಡ ಭಕ್ತಾದಿಗಳು ಕಟ್ಟಿರೋದೇ ಇಲ್ಲಿ. ಹಾಗೆ ಇಲ್ಲಿ ಬಸವಣ್ಣ ಅವರಿದ್ದಾರೆ. ಹಾಗೆ ಇಲ್ಲಿ ಭಕ್ತಾದಿಗಳಿಗೆ ಬಸವಣ್ಣ ಅವ್ರ ಮುಂದೆ ಸ್ನಾನ ಮಾಡಿಸ್ತಾರೆ. ಹಾಗೆ ಮಾಡೋದ್ರಿಂದ ನಮ್ಗೇನಾದರೂ ರೋಗಗಳಿದ್ರೂ ಹೊರಟೋಗ್ಲಿ ಅನ್ನೋ ಒಂದು ನಂಬಿಕೆಯಿಂದ ಆ ಥರ ಮಾಡ್ತಾರೆ. ಹಾಗೆ ಇಲ್ಲಿ ಅನ್ನದಾಸೋಹ ಕೂಡ ಇರುತ್ತೆ. ನಾವಿಲ್ಲಿ ಕಟ್ಟಿರೋ ತೆಂಗಿನಕಾಯಿಗಳು ಬರೀ ಅನ್ನದಾಸೋಹಕ್ಕೆ ಮಾತ್ರನೇ ಬಳಸ್ಕೊಳ್ತಾರೆ ಇಲ್ಲಿ. ನಾವಿಲ್ಲಿ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ತುಂಬಾ ಅಂಗಡಿಗಳಿದೆ ಇಲ್ಲೆಲ್ಲನೂ. ಇಲ್ಲಿ ನೋಡ್ತಾ ಇದ್ದರೆ ಇದೊಂದು ಹಳ್ಳಿ ಅನ್ನೋ ಫೀಲಿಂಗೇ ಬರ್ತಾ ಇಲ್ಲ ನಮಗೆ, ಅಷ್ಟೊಂದು ರಶ್ ಇದೆ. ಹಾಗೆ ಎಲ್ಲರೂ ಕಾರ್ ಹತ್ರ ಬಂದುಬಿಟ್ವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಹೊರಡ್ತಾ ಇದ್ದೀವಿ ಬ್ಯಾಂಗ್ಳೂರಿಗೆ. ಬೆಳಗ್ಗೆ ಬೇಗ ಬಂದಿರೋದ್ರಿಂದ ನಾವು ಯಾರೂ ಊಟ ಮಾಡಿರಲಿಲ್ಲ. ಹಾಗೆ ರಾಮನಗರಕ್ಕೆ ಬಂದು ಹೋಟೆಲ್ಗೆ ಹೋದ್ವಿ ಊಟ ಮಾಡೋಣ ಅಂತ. ನಾವು ಹೋಟೆಲ್ಗೆ ಹೋಗೋ ಅಷ್ಟೊತ್ತಿಗೆ ಮಧ್ಯಾಹ್ನ 12 ಗಂಟೆ ಆಗಿಬಿಟ್ಟಿತ್ತು. ಈಗ ಟಿಫನ್ ಮಾಡ್ತಾಯಿದ್ದೀವಿ ನೋಡಿ ಲಂಚ್ ಟೈಮಲ್ಲಿ. ನಾನು ದೋಸೆ ತೊಗೊಂಡಿದ್ದೆ, ಅವರೆಲ್ಲನೂ ಇಡ್ಲಿ ತೊಗೊಂಡಿದ್ದಾರೆ. ಎಲ್ಲರೂ ಸೇರಿ ಊಟ ಮಾಡ್ತಾಯಿದ್ದೀವಿ. ಊಟ ಮುಗಿಸಿ ರಿಟರ್ನ್ ಬ್ಯಾಂಗ್ಳೂರಿಗೆ ಬರ್ತಾಯಿದ್ವಿ. ಹಾಗೆ ಮೈಸೂರು ಹೈವೇಯಲ್ಲಿ ನಿಲ್ಲಿಸಿ ಕೆಲವೊಂದು ಫೋಟೋಸ್ನ ತೊಗೊಳ್ತಾ ಇದ್ವಿ. ಈ ಥರ ಎಕ್ಸ್ಪೀರಿಯನ್ಸಸ್ ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ, ಸ್ಮಾಲ್ ಮೆಮೊರೀಸು. ಹಾಗೆ ರಿಟರ್ನ್ ಬರ್ತಾ ಕೆಂಗೇರಿ ಹತ್ರ ನಮ್ಮ ಕೊಲೀಗೊಬ್ಬರದು ತೋಟ ಇದೆ, ಸಪೋಟ ಗಾರ್ಡನ್ನು. ಅಲ್ಲಿಗೆ ಹೋಗಿದ್ವಿ ಹಾಗೆ ಬರ್ತಾ. ತುಂಬ ಚೆನ್ನಾಗಿತ್ತು ತೋಟ. ಫುಲ್ ಕೂಲ್ ಪ್ಲೇಸ್ ಇದೆ, ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಬಟ್ ಹಣ್ಣು ಮಾತ್ರ ಒಂದು ಕೂಡ ಸಿಕ್ಕಿಲ್ಲ. ಎಲ್ಲನೂ ಚಿಕ್ಕ ಚಿಕ್ಕ ಹಣ್ಣುಗಳಿದೆ, ಇನ್ನೂ ದೊಡ್ಡದು ಯಾವುದೂ ಇರಲಿಲ್ಲ. ಸುಮ್ಮನೆ ನೋಡ್ಕೊಂಡು ಬಂದ್ವಿ ಅಲ್ಲಿ.
ಇಲ್ಲಿವರೆಗೂ ನೋಡಿದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಟುಡೇ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಆಲ್.